ಅಪರಾಧಿ ಅನ್ನೋದಷ್ಟೇ ಪ್ರೂವ್ ಆಗಿದೆ. ಈಗ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಬೇಕು. ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ದೋಷಿಯಾಗಿರೋ ಹಿನ್ನೆಲೆಯಲ್ಲಿ ಮತ್ತೆ ಜೈಲು ಪಾಲಾಗ್ತಾರಾ ಬಳ್ಳಾರಿ ಗಣಿದನಿ? ಬೇಲ್ ಸಿಗೋ ಚಾನ್ಸೇ ಇಲ್ವಾ? ಶಾಸಕ ಸ್ಥಾನವನ್ನ ಕಳ್ಕೊಳ್ತಾರಾ ಜನಾರ್ದನ ರೆಡ್ಡಿ? ಅಕ್ರಮ ಗಣಿಗಾರಿಕೆ ಕೇಸ್ನಲ್ಲಿ ಜನಾರ್ದನ ರೆಡ್ಡಿ ದೋಷಿಯಾಗಿದ್ದಾರೆ. ಈ ವಿಚಾರದಲ್ಲಿ ಈಗ ಜೈಲು ಪಾಲಾಗ್ತಾರಾ? ಅವ್ರ ಮೇಲಿರುವಂತಹ ಸೆಕ್ಷನ್ಗಳನ್ನ ಹೇಳ್ತಾ ಇದ್ರು ಈಗಷ್ಟೇ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್ ಸರ್. 120B ಕ್ರಿಮಿನಲ್ ಪಿತೂರಿಯನ್ನ ಮಾಡಿದ್ದಾರೆ ಅಂತ. 420 ಇದೆಲ್ಲವೂ ಕೂಡ IPC, BNS ಅಲ್ಲ, ಇದು IPC. ಯಾಕಂತಂದ್ರೆ ಈ ಪ್ರಕರಣ BNS ಬರೋದಕ್ಕೂ ಮುಂಚೆ ಅಂದ್ರೆ ಲಾಸ್ಟ್ ಇಯರ್ 2024 ಜೂನ್ಗಿಂತ ಮುಂಚೆ ಆದಂತಹ ಪ್ರಕರಣ ಆಗಿರೋದ್ರಿಂದ ಇದು IPC ಅಂಡರ್ ಅಲ್ಲಿ ಬರುತ್ತೆ. 120B ಕ್ರಿಮಿನಲ್ ಪಿತೂರಿ, 420 ವಂಚನೆ ಕೇಸು, 409 ಕ್ರಿಮಿನಲ್ ನಂಬಿಕೆ ದ್ರೋಹ, 468 ಮತ್ತು 471 ಫೋರ್ಜರಿ ಅಥವಾ ನಕಲಿ ಅಂತ. ಆಮೇಲೆ ಮತ್ತೆರಡು ಸೆಕ್ಷನ್ ಇದೆ. ಈ ಎರಡು ಸೆಕ್ಷನ್ ಬಂದು ಭ್ರಷ್ಟಾಚಾರ ತಡೆ ಕಾಯ್ದೆಯ ಸೆಕ್ಷನ್ 13 ಕ್ಲಾಸ್ 2, 13 ಕ್ಲಾಸ್ 1. ಸೊ ಸಾಮಾನ್ಯವಾಗಿ ಇಲ್ಲಿ 2 years ವಿತ್ ಫೈನ್ ಅನ್ನುವಂಥದ್ದು ಬರಬಹುದು ಅನ್ನೋದು ಒಂದು ಮಾತಿದೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅನ್ನೋದು ಕೋರ್ಟಿನ ತೀರ್ಪು ಬಂದ ನಂತರವೇ. ಅಂದರೆ ಈಗ ದೋಷಿ ಅಂತ ತೀರ್ಪು ಬಂದಿದೆ, ಆದರೆ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡಿದ ನಂತರ ಗೊತ್ತಾಗುತ್ತೆ ಎಷ್ಟು ವರ್ಷ ಅಂತ. ಈ ಹಿಂದೆ 3 ವರ್ಷ ಜೈಲನ್ನು ಅನುಭವಿಸಿ ಬೇಲ್ ಮೇಲೆ ಹೊರಗೆ ಬಂದರು, ಕಂಡೀಷನ್ ಬೇಲ್. ಅದನ್ನು ಕೂಡ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಮತ್ತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸಂತೋಷ್, ಈಗಷ್ಟೇ ಹೇಳ್ತಾ ಇದ್ದೆ, ಈಗ ದೋಷಿ ಅಂತ ಪ್ರೂವ್ ಆಗಿದ್ದಾರೆ, ಜೊತೆಗೆ ಅವ್ರ ಮೇಲೆ ಇರುವಂತಹ ಸೆಕ್ಷನ್ಗಳನ್ನು ನಾನು ಗಮನಿಸ್ತಾ ಇದ್ದೆ. ಸೊ ಆಲ್ಮೋಸ್ಟ್ ಆಲ್ ಶಿಕ್ಷೆಯ ಪ್ರಮಾಣ ಜೊತೆಗೆ ಇಫ್ ಇನ್ ಕೇಸ್ 3 years ಪ್ಲಸ್ ಏನಾದರೂ ಇವರಿಗೆ ಶಿಕ್ಷೆ ಏನಾದರೂ ಪ್ರಕಟ ಆಯಿತು ಅಂತಂದ್ರೆ ಶಾಸಕ ಸ್ಥಾನಕ್ಕೆ ಕುತ್ತು ಬರೋದು ಕನ್ಫರ್ಮ್. ಖಂಡಿತ ಶರತ್. ಮುಖ್ಯವಾಗಿ ಜನಾರ್ದನ ರೆಡ್ಡಿ ಹಾಲಿ ಶಾಸಕರಾಗಿರೋದ್ರಿಂದ ಸಹಜವಾಗಿ ಕೂಡ ಈಗ ದೋಷಿ ಅನ್ನುವಂಥದ್ದಾಗಿದೆ. ಜೊತೆಗೆ ಶಿಕ್ಷೆಯ ಪ್ರಕಟ ಆದ ಬಳಿಕ ಎಷ್ಟು ಪ್ರಮಾಣದ ಒಂದು ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. 2 ವರ್ಷ, 3 ವರ್ಷ, 4 ವರ್ಷ, 6 ವರ್ಷದ ಅದು ಕೋರ್ಟ್ ತನ್ನ ಒಂದು ಪ್ರಕರಣಕ್ಕೆ ಗಂಭೀರತೆಯನ್ನು ಅರಿತುಕೊಂಡು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡುವಂತ ಸಾಧ್ಯತೆಯನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಒಂದು ವೇಳೆ 3 ವರ್ಷ ಅವರ ಒಂದು ಶಾಸಕ ಸ್ಥಾನಕ್ಕೆ 2 ವರ್ಷಗಳ ಅವಧಿ ಪೂರೈಕೆ ಆಗ್ತಾ ಬರ್ತಾ ಇರುತ್ತೆ. ಆ ಕಾರಣಕ್ಕಾಗಿ ಮುಂದಿನ ಒಂದು 3 ವರ್ಷಗಳ ಅವರು ಶಾಸಕರಾಗಿ ಮುಂದುವರಿಯುವಂತ ಯಾವುದೇ ಅವಕಾಶಗಳನ್ನ ಸಂತೋಷ್, ನಾ ಮತ್ತೆ ಮಾತಾಡ್ತೀನಿ. ಇದೇ ವಿಚಾರಕ್ಕೆ ಅಪ್ಡೇಟ್ ಬಂದಿದೆ. ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ ಪ್ರಕಟ. ಈ ಹಿಂದೆ 3 ವರ್ಷ, ಈಗ 7 ವರ್ಷ ಜೈಲು ಶಿಕ್ಷೆ ಫಿಕ್ಸ್ ಬಂತು ಕುತ್ತು ಜನಾರ್ದನ ರೆಡ್ಡಿಗೆ. ಹೀಗಾಗಿನೇ ಕುಸಿದು ಬಿದ್ದಿದ್ದು ಜನಾರ್ದನ ರೆಡ್ಡಿ. ಇದರಲ್ಲಿ ದೋಷಿ ಅಂತ ಗೊತ್ತಾಗಿದ್ದ ತಕ್ಷಣ 7 ವರ್ಷ ಜೈಲು ಶಿಕ್ಷೆ ಪ್ರಕಟವಾದ ನಂತರ ಕುಸಿದು ಬಿದ್ದದ್ದು ಇದೇ ಕಾರಣಕ್ಕೆ. ಈ ಕೇಸ್ನಲ್ಲಿ A2 ಜನಾರ್ದನ ರೆಡ್ಡಿ. ಸೊ ಅಲ್ಲಿಗೆ ಶಾಸಕ ಸ್ಥಾನಕ್ಕೆ ಕುತ್ತು ಫಿಕ್ಸ್. ಅಷ್ಟೊಂದೆಲ್ಲ ಕಷ್ಟಪಟ್ಟು ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಓಡಾಡಿ ಒಂದೇ ಒಂದು ಸ್ಥಾನವನ್ನ ಗೆದ್ದುಕೊಳ್ಳೋದು ಅದೇನಷ್ಟು ಸುಲಭವಾದಂತಹ ಕೆಲಸ ಅಲ್ಲ. ಕಂಡೀಷನ್ ಬೇಲ್ ಮೇಲಿಂದ ಹೊರಗೆ ಬಂದು ಇಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಯಾವುದಕ್ಕೂ ಬರಲಿಲ್ವಲ್ಲ ನನಗೆ ಅಂತೇಳಿ ಕೋರ್ಟ್ ಹಾಲ್ನಲ್ಲೇ ಕುಸಿದು ಬಿದ್ರು ಜನಾರ್ದನ ರೆಡ್ಡಿ. ಈ ಹಿಂದೆ 3 ವರ್ಷ ಜೈಲು ಶಿಕ್ಷೆಯನ್ನ ಅನುಭವಿಸಿ ಬೇಲ್ ಮೇಲಿಂದ ಹೊರಗೆ ಬಂದಿದ್ರು. ಈಗ 7 ವರ್ಷ ಜೈಲು ಶಿಕ್ಷೆ ಫಿಕ್ಸ್. ಹೈದರಾಬಾದ್ನ ನಾಂಪಲ್ಲಿಯಲ್ಲಿ CBI ನ್ಯಾಯಾಲಯ ಈ ಆದೇಶವನ್ನ ಹೊರಡಿಸಿರೋದು. ಜನಾರ್ದನ ರೆಡ್ಡಿಗೆ 7 ವರ್ಷ ಜೈಲು ಶಿಕ್ಷೆ. ಸೊ ಅಲ್ಲಿಗೆ ಮತ್ತೆ ರೆಡ್ಡಿಗೆ ಜೈಲೂಟ ಫಿಕ್ಸ್. ಶಾಸಕ ಸ್ಥಾನವನ್ನು ಕಳ್ಕೊಳ್ತಾರೆ. 2 ವರ್ಷ ಆಗುತ್ತೆ ಅನ್ನುವಂಥ ಮಾತು ಒಂದು ಕಡೆ ಇತ್ತು, ವಿತ್ ಫೈನ್ ಅನ್ನುವಂಥ ಮಾತಿತ್ತು. ಇಲ್ಲ 3 years ಪ್ಲಸ್ ಆಯ್ತು ಅಂತಂದ್ರೆ ಅವರ ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತೆ ಅನ್ನುವಂಥದ್ದಿತ್ತು. ಈಗ ನಿರೀಕ್ಷೆಗೂ ಮೀರಿ 7 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗಿದೆ. ಹೈದರಾಬಾದ್ನ ನಾಂಪಲ್ಲಿಯ CBI ನ್ಯಾಯಾಲಯದಿಂದ ಈ ಆದೇಶವನ್ನ ಹೊರಡಿಸಲಾಗಿರೋದು. ಡೀಟೇಲ್ಸ್ ಕೊಡ್ತಾ ಇದ್ರು ನಮ್ಮ ಪ್ರತಿನಿಧಿ ಸಂತೋಷ್ ಫೋನ್ ಸಂಪರ್ಕದಲ್ಲೇ ಇದ್ದಾರೆ. ಸಂತೋಷ್, ಈಗಷ್ಟೇ ನೀವು ಮಾತಾಡ್ತಾ ಇದ್ರಿ, ಡೀಟೇಲ್ಸ್ ಕೊಡ್ತಾ ಇದ್ರಿ. ಈಗ 7 ವರ್ಷ ಜೈಲು ಶಿಕ್ಷೆ ಫಿಕ್ಸ್. ಖಂಡಿತ ಶರತ್. ಯಾಕೆಂತ ಹೇಳಿದ್ರೆ ನಾವು ಹಿಂದೆ ಹೇಳಿದಂತೆ ಆ ಒಂದು ಪ್ರಕರಣದ ಒಂದು ಗಂಭೀರತೆಯನ್ನ ಕೋರ್ಟ್ ಕೂಡ ಅರಿತುಕೊಂಡು ಇದೀಗ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಿರುವಂತದ್ದು. 7 ವರ್ಷಗಳ ಕಾಲ ಜನಾರ್ದನ ರೆಡ್ಡಿ ಹಾಲಿ ಶಾಸಕರಾಗಿರುವಂತಹ ಜನಾರ್ದನ ರೆಡ್ಡಿ ಈಗ ದೋಷಿ ಅನ್ನುವಂಥದ್ದನ್ನ ಹೇಳಿದೆ. ಹಾಗಾಗಿ ಈ ಹಿಂದೆ ಕೂಡ ಅವರಿಗೆ ಇದೇ ಪ್ರಕರಣದಲ್ಲಿ ಅವರಿಗೆ 3 ವರ್ಷಗಳ ಕಾಲ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು. ಆದ್ರೆ ಈಗ ಮುಂದುವರಿದ ಭಾಗವಾಗಿ ಒಟ್ಟು 7 ವರ್ಷ ಆಗಿರೋದ್ರಿಂದ ಈ ಹಿಂದೆಯೂ ಕೂಡ ಅವರು 3 ವರ್ಷ ಇದೇ ಪ್ರಕರಣದಲ್ಲಿ
ಜೈಲು ಶಿಕ್ಷೆಯನ್ನು ಅನುಭವಿಸಿದ್ರೆ ಅದನ್ನ ಕೌಂಟ್ ಮಾಡುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಜೊತೆಗೆ ನ್ಯಾಯಾಂಗದ ಅಡಿಯಲ್ಲಿ ಬೇರೆ ಏನಾದ್ರು ಕ್ಲಾಸಸ್ ಗಳನ್ನ ಹಾಕಿ ಅಥವಾ ಪ್ರಕರಣಗಳು ಬೇರೆ ಸುಮಾರು ಯಾಕೆಂತ ಹೇಳಿದ್ರೆ 3 ರಿಂದ 4 ಪ್ರಕರಣಗಳನ್ನ ಜನಾರ್ದನ್ ರೆಡ್ಡಿ ಅವರು ಎದುರಿಸ್ತಾ ಇದ್ರು. ಒಂದಕ್ಕೊಂದು ಪ್ರಕರಣಗಳನ್ನ ಲಿಂಕ್ ಮಾಡಿ ಈ ಒಂದು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗಿದೆಯೋ ಅನ್ನುವಂಥದ್ದನ್ನು ಕೂಡ ಇದೀಗ ಚೆಕ್ ಮಾಡ್ಬೇಕಾಗತ್ತೆ. ಆ ಒಂದು ಸಂದರ್ಭದಲ್ಲಿ ಒಟ್ಟು 7 ವರ್ಷಗಳ ಕಾಲ ಇದೀಗ ಈ ಪ್ರಕರಣದಲ್ಲಿ ಅವರಿಗೆ ಶಿಕ್ಷೆಯನ್ನ ಪ್ರಕಟ ಮಾಡಿರೋದ್ರಿಂದ ಈ ಹಿಂದಿನ ಪ್ರಕರಣದಲ್ಲೂ ಕೂಡ ಇದೇ ಪ್ರಕರಣದಲ್ಲಿ ಅವರು ಜೈಲು ಆಗಿದ್ರೆ ಆ ಶಿಕ್ಷೆ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ ಅನ್ನುವಂಥದ್ದಲ್ಲಿ ಗಮನಿಸಬೇಕಾಗುತ್ತೆ. ಆದ್ರೂ ಕೂಡ ಹಾಲಿ ಶಾಸಕ ಸ್ಥಾನಕ್ಕೆ ಅವರು ಖಂಡಿತವಾಗಿಯೂ ಕೂಡ ರಾಜೀನಾಮೆಯನ್ನ ಕೊಡ್ಬೇಕಾಗತ್ತೆ. ಜೊತೆಗೆ ಈ ರೀತಿಯಾದಂತಹ ಒಂದು ತೀರ್ಪನ್ನ ಅವರು ಎಕ್ಸ್ಪೆಕ್ಟ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಪ್ರಕರಣ ತುಂಬಾ ಗಂಭೀರವಾಗಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ ನಲ್ಲಿ ತಮ್ಮದೇ ಆದಂತಹ ಒಂದು ಕಾನೂನು ಹೋರಾಟಗಳನ್ನ ನಡೆಸೋದ್ರಲ್ಲೂ ಕೂಡ ಮುಂದಾಗಿದ್ರು. ಜೈಲಿನಿಂದ ಹೊರ ಬಂದ ಬಳಿಕವೂ ಕೂಡ ಸುದೀರ್ಘವಾದಂತಹ ಸುಪ್ರೀಂ ಕೋರ್ಟ್ ಹೋರಾಟಗಳು ನಡೀತಾ ಇತ್ತು. ಸುಪ್ರೀಂ ಕೋರ್ಟ್ ಆದಷ್ಟು ಒಂದು ತಾಕೀತನ್ನ ಮಾಡಿತ್ತು ಸಿಬಿಐ ವಿಶೇಷ ನ್ಯಾಯಾಲಯಕ್ಕೆ. ಅಂದ್ರೆ ತಾವು ಆದಷ್ಟು ಶೀಘ್ರದಲ್ಲಿ ಇದನ್ನ ಟ್ರಯಲ್ ರನ್ನ ಮುಗಿಸಿ ಆದೇಶವನ್ನ ಹೊರಡಿಸ್ಬೇಕು, ಯಾವುದು ಸರಿ ತಪ್ಪು ಅನ್ನೋಂಥ ಒಂದು ನಿರ್ಧಾರಕ್ಕೆ ಬರಬೇಕು ಅನ್ನೋಂಥದ್ದನ್ನ. ಆದ್ರೆ ಮುಖ್ಯವಾಗಿ OMC ಕಂಪನಿಯ ವ್ಯವಸ್ಥಾಪಕರು ಶ್ರೀನಿವಾಸ್ ರೆಡ್ಡಿ ಹಾಗೂ ಅವರು ಪ್ರಮುಖ ವ್ಯವಸ್ಥಾಪಕರಾಗಿರುವಂತದ್ದು, ಅವರು ಸಂಬಂಧಪಟ್ಟಂತಹ ದಾಖಲೆಗಳನ್ನ ಮಾಹಿತಿಗಳನ್ನ ಕಡತಗಳನ್ನ ನ್ಯಾಯಾಲಯಕ್ಕೆ ಒದಗಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಸ್ಪಷ್ಟವಾಗ್ತಿದೆ. ಯಾಕೆಂತ ಹೇಳಿದ್ರೆ ಸಾವಿರಾರು ಪುಟಗಳ ಮಾಹಿತಿಗಳನ್ನು ಕೂಡ ಸಿಬಿಐ ಈಗಾಗಲೇ ಇದೇ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಸಿದೆ. ಹಾಗಾಗಿ ಈ ತೀರ್ಪನ್ನ ಪ್ರಕಟ ಮಾಡೋದಕ್ಕೂ ಕೂಡ ನ್ಯಾಯಾಧೀಶರು ಮುಂದಾಗಿದ್ದಾರೆ ಅನ್ನೋದು ಕೂಡ ಸ್ಪಷ್ಟವಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಹೆಸರು ಬಂದಿರುವಂತದ್ದು ಶಾಸಕರಾಗಿರುವ ಜನಾರ್ದನ್ ರೆಡ್ಡಿ ಹಾಗೂ ಅವರ ಕೆಲವೊಂದಿಷ್ಟು ಪ್ರಮುಖ ಸುತ್ತಮುತ್ತ ಇದ್ದಂತಹ ಆ ಒಂದು ಕಂಪನಿಯ ಸ್ನೇಹಿತರಾಗಿದ್ರು. ಆ ಕಾರಣದಿಂದಾಗಿ ಈಗ ಅಲಿಖಾನ್, ಶ್ರೀನಿವಾಸ್ ರೆಡ್ಡಿ ಜೊತೆಗೆ ಲಕ್ಷ್ಮಿ ಹೀಗೆ ಹಲವು 4-5 ಜನ ವ್ಯಕ್ತಿಗಳ ಮೇಲೆ ಇದೀಗ ಅದರಲ್ಲೂ ಕೂಡ ಲಕ್ಷ್ಮಿ ಮಾಜಿ IAS ಅಧಿಕಾರಿಗಳಿದ್ದಾರೆ. ಜೊತೆಗೆ A7 ಪಟ್ಟಿಯಲ್ಲಿ ದಿವಂಗತ R ಲಿಂಗಾರೆಡ್ಡಿ ಅರಣ್ಯ ಇಲಾಖೆ ಹಾಗೂ ಗಣಿ ಭೂ ಇಲಾಖೆಯ ಅಧಿಕಾರಿಗಳಾಗಿದ್ರು ಅನ್ನೋದನ್ನ ಹೇಳಲಾಗ್ತಾ ಇದೆ. A3 ರಾಜಗೋಪಾಲ್ ಇದ್ದಾರೆ. A4 ಅಲಿಖಾನ್ ಕೂಡ ಜನಾರ್ದನ್ ರೆಡ್ಡಿಯ ಆಪ್ತ ಸಹಾಯಕರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಅನ್ನೋಂಥದ್ದು ಸ್ಪಷ್ಟ. ಜೊತೆಗೆ ಸಬಿತಾ ಇಂದ್ರಾ ರೆಡ್ಡಿ ಮಾಜಿ ತೆಲಂಗಾಣದ ಸಚಿವೆಯಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಅವರ ಮೇಲೂ ಕೂಡ ಇದೀಗ ಆರೋಪಗಳು ಬಂದಿತ್ತು. ಜೊತೆಗೆ ಈಗ ಅಧಿಕೃತವಾಗಿ ಅದು ಸಾಬೀತಾಗಿದೆ. ಈ 7 ಜನರ ಮೇಲೆ ಇದೀಗ ದೋಷಿಗೆ ಅನ್ನುವಂಥದ್ದು ಕೂಡ 7 ಜನರು ಕೂಡ ಅಂದ್ರೆ ಅಪರಾಧಿಗಳು ಅನ್ನುವಂಥದ್ದು ಹೇಳಲಾಗ್ತಾ ಇದೆ. ಹಾಗಾಗಿ 7 ಜನರು ಕೂಡ ಈ ರೀತಿಯಂತ ಶಿಕ್ಷೆ ಪ್ರಕಟವಾಗಿದೆ. ಇದನ್ನ ತಕ್ಷಣದಿಂದ ಜಾರಿಗೆ ಬರುವಂತೆ ನ್ಯಾಯಾಲಯ ಕೂಡ ಈಗಾಗಲೇ ಸೂಚಿಸಲಾಗಿದೆ. ಜೊತೆಗೆ ಈ ಹಿಂದೆ ಇದ್ದಂತಹ ಷರತ್ತು ಏನ್ಗಳೇನಿತ್ತು ಅದೆಲ್ಲವೂ ಕೂಡ ಈ ಒಂದು ಪ್ರಕರಣದಲ್ಲಿ ಮುಂದುವರಿಯುವಂತಹ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡಬೇಕಾಗುತ್ತೆ. ಯಾಕೆಂತಂದ್ರೆ ಅವರಿಗೆ ಸಂಬಂಧಪಟ್ಟಂತಹ ದೇಶ ವಿದೇಶಗಳ ವ್ಯಾಪಾರ ವಹಿವಾಟುಗಳಿಗೆ ಯಾವುದೇ ರೀತಿಯಾದಂತಹ ಒಂದು ಹೋಗುವುದನ್ನ ತಡೆ ಹಿಡಿಯುವಂಥದ್ದು, ಅವರ ಪಾಸ್ಪೋರ್ಟ್ ರದ್ದು ಮಾಡುವಂಥದ್ದು, ಜೊತೆಗೆ ಈ ರೀತಿಯಾದ ಎಲ್ಲ ಈ ಒಂದು ಷರತ್ತುಗಳು ಕೂಡ ಇವರಿಗೆ ಈ ಒಂದು ಪ್ರಕರಣದಲ್ಲಿ ವಿಧಿಸಲಾಗುತ್ತೆ. ಶರತ್, ಮತ್ತೊಂದು ಕಡೆ ಸಂತೋಷ್, ನೀವು ಹೇಳ್ತಾ ಇದ್ರಿ ಈಗ ಆಲ್ರೆಡಿ ಇದೇ ತರ ಕೇಸ್ನ ಎಲ್ಲ ಒಂದು ಮರ್ಜ್ ಮಾಡಿ 3 ವರ್ಷ ಜೈಲು ಶಿಕ್ಷೆಯನ್ನ ಒಂದು ಅನುಭವಿಸಿ ಬಂದಿದ್ದಾರೆ. ಈಗ 7 ವರ್ಷ ಅಂದ್ರೆ ಅದು ಇಲ್ಲಿ ಮೈನಸ್ ಆಗುತ್ತೆ ಅಂತಂದ್ರೆ ಇನ್ನು ಉಳ್ಕೊಂಡಿದ್ದು 4 ವರ್ಷನ ಅಥವಾ ಬೇಲ್ ತಗೊಂಡು ಹೊರಗಿದ್ರಲ್ಲ ಅದನ್ನು ಕೌಂಟ್ ಮಾಡ್ತಾರಾ? ಇದು ಒಂದು ಕ್ವಶನ್. ಮತ್ತೊಂದು ಕಡೆ ಈಗ ಆನ್ ಸ್ಪಾಟ್ ಅವರನ್ನ ವಶಕ್ಕೆ ಪಡ್ಕೊಳ್ತಾರಾ ಅಥವಾ ಹೆಂಗಿರುತ್ತೆ ಪ್ರೊಸೀಜರ್ ಅಂತ? ಖಂಡಿತ ಈಗ ಅಪರಾಧಿ ಅನ್ನುವಂತಹ ಕೋರ್ಟ್ನ ಅಧಿಕೃತವಾದಂತಹ ಆದೇಶದ ಪ್ರತಿ ಪೊಲೀಸರಿಗೆ ತಲುಪಬೇಕಾಗತ್ತೆ. ಪೊಲೀಸರಿಗೆ ತಲುಪಿದ ಬಳಿಕ ಆ ಒಂದು ಪ್ರತಿಯನ್ನ ಸ್ಪೀಕರ್ ಅವರ ಕಚೇರಿಗೆ ಕೂಡ ಕಳಿಸಲಾಗಿದೆ. ಕಾರಣ ಅಂತ ಹೇಳಿದ್ರೆ ಅವರು ಶಾಸಕರಾಗಿ ಈಗ ಆಯ್ಕೆಯಾಗಿರುವಂತದ್ದು ಗಂಗಾವತಿ ಕ್ಷೇತ್ರದಿಂದ. ಹಾಗಾಗಿ ಸ್ಪೀಕರ್ ಅವರ ಒಂದು ಅನುಮತಿಯನ್ನ ಪಡೆದುಕೊಂಡು ಇಂತಹ ಒಂದು ಪ್ರಕರಣದಲ್ಲಿ ತಮ್ಮ ಈ ವಿಧಾನಸಭೆಯ ಶಾಸಕರಾಗಿರುವಂತಹ ಜನಾರ್ದನ್ ರೆಡ್ಡಿ ಅವರನ್ನ ಅಪರಾಧಿ ಅಂತ ಘೋಷಣೆ ಮಾಡಲಾಗಿದೆ. ಹಾಗಾಗಿ ತಕ್ಷಣದಿಂದ ಅವರ ಜಾರಿಗೆ ಬರುವಂತೆ ಅವರಿಗೆ ಶಿಕ್ಷೆಯನ್ನ ವಿಧಿಸಿದೆ. ಹಾಗಾಗಿ ತಾವು ಅನುಮತಿಯನ್ನ ಕೊಡಬೇಕು ಅನ್ನುವಂತ ಒಂದು ಮನವಿಯನ್ನ ಆ ಒಂದು ಮನವಿ ಕೊಡಲಾಗುತ್ತೆ. ಜೊತೆಗೆ ಆದೇಶದ ಪ್ರತಿಯನ್ನ ಅಟ್ಯಾಚ್ ಮಾಡಿ ಕೊಡಲಾಗುತ್ತೆ. ಅದಕ್ಕೆ ಸ್ಪೀಕರ್ ಅವರು ಕೂಡ ಸಹಜವಾಗಿ ಒಪ್ಪಿಗೆಯನ್ನ ಕೊಡಲಾಗುತ್ತೆ. ಅದಾದ ಬಳಿಕ ಅವರನ್ನು ತಮ್ಮ ವಶಕ್ಕೆ ಪಡೆಯುವಂತ ಎಲ್ಲ ಪ್ರೊಸೀಜರ್ಗಳು ಕೂಡ ನಡೆಯುತ್ತೆ. ಅದು ವಿಶೇಷವಾಗಿ ಜನಾರ್ದನ್ ರೆಡ್ಡಿ ಅವರ ಪ್ರಕರಣಕ್ಕೆ ಮಾತ್ರ ಇದು ಒಪ್ಪಿಗೆ ಆಗುತ್ತೆ. ಉಳಿದಂತೆ ಎಲ್ಲ ಅಪರಾಧಿಗಳಿದ್ದಾರೆ ಅವರೆಲ್ಲರೂ ಕೂಡ ತಕ್ಷಣದಿಂದಲೇ ಈಗಾಗಲೇ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸ. ಜೊತೆಗೆ ಅವರು ಯಾವುದೇ ರೀತಿಯಾದಂತಹ ಈ ಒಂದು ಇದರಿಂದ ತಪ್ಪಿಸಿಕೊಳ್ಳೋದಕ್ಕೂ ಕೂಡ ಆಗೋದಿಲ್ಲ. ಸಹಜವಾಗಿ ಅವರು ಈ ಶಿಕ್ಷೆಗೆ ಬದ್ಧರಾಗಿರ್ಬೇಕಾಗುತ್ತೆ ಅನ್ನುವಂಥದ್ದು ಕೂಡ ಸ್ಪಷ್ಟ. ಇನ್ನು ಉಳಿದಂತೆ ತಮ್ಮ ಇನ್ನೊಂದು ಪ್ರಮುಖವಾಗಿ ಯಾಕೆಂತಂದ್ರೆ 7 ವರ್ಷಗಳಲ್ಲಿ 3 ವರ್ಷಗಳಕ್ಕೂ ಹೆಚ್ಚಿನ ಕಾಲ ಅವರು ಜೈಲಿನಲ್ಲಿ ಈಗಾಗಲೇ ಕಳೆದಿರುವಂತದ್ದು ಇದೇ ಪ್ರಕರಣದಲ್ಲಿ. ಹಾಗಾಗಿ ಉಳಿದಿರುವಂತಹ ಸಮಯವನ್ನ ಈ ಕೋರ್ಟ್ಗೆ ಆದೇಶವನ್ನ ಪ್ರತಿಯನ್ನ ಜೊತೆಗೆ ಈ ಹಿಂದೆ ಕಳೆದಂತಹ ಒಂದು ಸಂಪೂರ್ಣ ದಿನಗಳನ್ನ ಅದೆಲ್ಲವನ್ನು ಕೂಡ ಲೆಕ್ಕಕ್ಕೆ ಗಣನೆಗೆ ತೆಗೆದುಕೊಂಡು ಕೋರ್ಟ್ಗೆ
ಮಾಡುವಂತಹ ಕೆಲಸ ಅವರ ಪರ ವಕೀಲರು ಮಾಡಲಾಗುತ್ತೆ. ಜೊತೆಗೆ ಶಿಕ್ಷೆಯನ್ನ ಪ್ರಮಾಣ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ 7 ವರ್ಷ ಶಿಕ್ಷೆ ಇವರು ಅನುಭವಿಸಿದಂತೆ ಲೆಕ್ಕ. ಅದರಲ್ಲಿ ಜೈಲಿನಲ್ಲಿ ಕಳೆಯುವಂತ ದಿನಗಳು ಕಡಿಮೆ ಆಗುತ್ತೆ. ಮತ್ತೆ ಸಹಜವಾಗಿ ಆ ಒಂದು ಇದಕ್ಕೆ ಅವರು ಬದ್ಧರಾಗಿ ಅದನ್ನ ಆದೇಶವನ್ನ ಪಾಲಿಸಬೇಕಾಗುತ್ತೆ ಜನಾರ್ದನ್ ರೆಡ್ಡಿ. ಇನ್ನೊಂದ್ ಕಡೆ ಸಂತೋಷ್, ಈಗ ಇಫ್ ಇನ್ ಕೇಸ್ ಇದನ್ನ ಇದೇ ಫೈನಲ್ ಅಂತ ಹೇಳಕ್ ಬರಲ್ಲ, ಈಗ CBI ಕೋರ್ಟ್ ಕೊಟ್ಟಿರುವಂತ ಆದೇಶವನ್ನ ಪ್ರಶ್ನೆ ಮಾಡ್ಬೋದಲ್ವಾ ಹೈಕೋರ್ಟ್ ಅಲ್ಲಿ ಏನಾದ್ರೂ ತಡೆಯಾಜ್ಞೆ ಸಿಕ್ಕಿದ್ರೆ ಸ್ವಲ್ಪ ರಿಲೀಫ್ ಅಂತ ಅನ್ಸ್ಬೋದನ್ನ. ಸದ್ಯಕ್ಕೆ ಇದು ಸುಪ್ರೀಂ ಕೋರ್ಟ್ಗೆ ಕದವನ್ನ ತಟ್ಟಿ ಬಂದಿರುವಂತಹ ಪ್ರಕರಣವಾಗಿದೆ. ಆದ್ರೆ ಈ ಆದೇಶವನ್ನು ಪ್ರಶ್ನೆ ಮಾಡೋದಕ್ಕೆ ಅವಕಾಶಗಳಿದೆ. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ಈ ಹಿಂದೆ ಪ್ರಕರಣ ದಾಖಲಾಗಿರೋದ್ರಿಂದ ಅದರ ಸಂಪೂರ್ಣ ಮಾಹಿತಿಗಳು ಸುಪ್ರೀಂ ಕೋರ್ಟ್ನ ಆ ಒಂದು ಚೌಕಟ್ಟಿನಲ್ಲಿ ಇರೋದ್ರಿಂದ, ಜೊತೆಗೆ CBIನವರು ಕೂಡ ಈ ಹಿಂದೆ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತಹ ವಾದ ಪ್ರತಿವಾದಗಳನ್ನು ಕೂಡ ಅವರು ಸಲ್ಲಿಸಿದ್ದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಆ ಕಾರಣದಿಂದಾಗಿ ಸುಪ್ರೀಂ ಕೋರ್ಟ್ ಈಗ ಒಂದು ಪ್ರಕರಣದ ಗಂಭೀರತೆಯನ್ನು ಕೂಡ ಅರಿತುಕೊಂಡಿದೆ. ಹಾಗಾಗಿ ಈ ಹಿಂದೆ ಡೈರೆಕ್ಷನ್ ಅನ್ನು ಕೊಟ್ಟಿತ್ತು. ಸುಮಾರು 8 ರಿಂದ 10 ವರ್ಷಗಳ ಇನ್ನೂ ಕೂಡ ಇದರ ಬಗ್ಗೆ ಟ್ರಯಲ್ ಅನ್ನ ಶುರು ಮಾಡಿರಲಿಲ್ಲ. ಆದಷ್ಟು ಬೇಗ ಟ್ರಯಲ್ ಅನ್ನು ಶುರು ಮಾಡಿ ಅಂತಿಮವಾದಂತಹ ಆದೇಶ ಪ್ರಕಟ ಮಾಡಿ ಅನ್ನೋದನ್ನ ಹೇಳಿತ್ತು. ಆ ಕಾರಣದಿಂದಾಗಿ ಕಳೆದ 2 ವರ್ಷಗಳ ಹಿಂದಷ್ಟೇ ಕೊಟ್ಟಂತ ಸುಪ್ರೀಂ ಕೋರ್ಟ್ನ ಆದೇಶದ ಅನ್ವಯ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ CBI ವಿಶೇಷ ನ್ಯಾಯಾಲಯ, ಆಂಧ್ರ ಪ್ರದೇಶದ ವಿಶೇಷ ನ್ಯಾಯಾಲಯ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ವಿಚಾರಣೆ ನಡೆಸಿ ಈಗ ಆದೇಶವನ್ನ ಪ್ರಕಟಿಸಿದೆ. ಈ ಆದೇಶವನ್ನ ಚಾಲೆಂಜ್ ಮಾಡೋದಕ್ಕೂ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಅವಕಾಶವಿದೆ. ಜೊತೆಗೆ ಉಳಿದಂತಹ ಎಲ್ಲ ಅಪರಾಧಿಗಳಿಗೂ ಕೂಡ ಅವಕಾಶ ಇದೆ. ಸೊ ಆದ್ರೆ ಅಲ್ಲಿ ಸಲ್ಲಿಸುವಂತಹ ದಾಖಲೆಗಳು ಎಷ್ಟರ ಮಟ್ಟಿಗೆ ರುಜುವಾತಾಗುತ್ತೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ಗಾಗಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ದೂರದಾರರಾದಂತಹ ಟಪಾಲ್ ಗಣೇಶ್ ಅವರು ನಮ್ಮ ಜೊತೆಗೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ಟಪಾಲ್ ಏಕಾಂಬರಂ ಸರ್ ನಮಸ್ತೆ. ಈಗ ಈ ಕಂಪ್ಲೇಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೋಷಿ ಅಂತ ಪ್ರೂವ್ ಆಗಿದ್ದಾರೆ. 7 ವರ್ಷ ಜೈಲು ಶಿಕ್ಷೆ, ಈಗಾಗಲೇ 3 ವರ್ಷ ಅನುಭವಿಸಿದ್ದಾರೆ, ಇನ್ನು 4 ವರ್ಷ ಜೈಲು ಅನುಭವಿಸಬೇಕಾಗತ್ತೆ. ಸೊ ಈ ಒಂದು ಹಂತದಲ್ಲಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಸರ್, ನಮ್ಮ ಫಸ್ಟ್ ರಿಯಾಕ್ಷನ್ ಮೊದಲನೇದಾಗಿ ನಮ್ಮ ಒಂದು ಕಂಪ್ಲೇಂಟ್ ಆಗ್ಲಿ 2006ರಿಂದ ಈ ಮಾಧ್ಯಮ ಮೂಲಕ ಎಲ್ಲರಿಗೂ ಸರ್ಕಾರಗಳಿಗೂ ಎಚ್ಚರಿಕೆ ಮಾಡಿದ್ರು ಕೂಡ, ಈವನ್ ಜನಾರ್ದನ್ ರೆಡ್ಡಿ ಕೂಡ ಎಚ್ಚರಿಕೆ ಮಾಡಿದೀವಿ. ತಮಗೆ ಕೊಟ್ಟಂತ ಪ್ರದೇಶ, ತಮಗೆ ಕೊಟ್ಟಂತ ಲೀಸ್ಗಳು ಸರಿಪಡಿಸ್ಕೊಳ್ಳಿ, ಇವು ಬೌಂಡ್ರಿ ತಂಟೆಗೆ ಬರಿಬೇಡ್ರಿ ಅಂತ ಹೇಳ್ಬಿಟ್ರೆ ಕೂಡ ಅವರು ಅದನ್ನ ಯಾವ್ದು ಕೇರ್ ಮಾಡ್ಲಾರ್ದಂಗೆ ಅವರು ಮುಂದೆ ಓಡಿಸಿದ್ರು. ಆಮೇಲೆ ಅವ್ರ ಪವರ್ ಬಂದ್ಮೇಲೆ 2008ರಲ್ಲಿ ಪವರ್ ಬಂದ್ಮೇಲೆ ಎಲ್ಲ ಬದಲಾವಣೆಗಳು ಮಾಡ್ಕೊತ ಬಂದು ಅವರು ಆಕ್ಯುಪೈ ಮಾಡ್ಕೊತ ಬಂದ್ರು. ಆ ಒಂದು ಹಂಗೆ ಪ್ರಕರಣಗಳಿಗೂ ನಾವು ಸೆಂಟ್ರಲ್ ಎಂಪವರ್ಡ್ ಕಮಿಟಿಗೆ ಅವೆಲ್ಲವೂ ಕೊಟ್ಟಿವಿ. ಆಮೇಲೆ ಅದ್ರ ಮೇಲೆ ತನಿಖೆ ನಡೀತು. ಆಮೇಲೆ 3 ಮೆನ್ ಕಮಿಟಿ ಬಂತು ಆಂಧ್ರ ಪ್ರದೇಶದಿಂದ. ಆಂಧ್ರ ಪ್ರದೇಶ ಸರ್ಕಾರ ಅದು ಒಂದು 3 ಮೆನ್ ಕಮಿಟಿ ಅಪಾಯಿಂಟ್ಮೆಂಟ್ ಮಾಡ್ತು. ಆಮೇಲೆ ಅದರಲ್ಲಿ ನಿಜ ನಿರ್ಧಾರ ಮಾಡಿದ್ಮೇಲೆ ಏನೋ ಇಲ್ಲಿಗಲ್ ಪ್ರೈಮಾ ಫೇಸಿ ಇದೆ ಅಂತ ನಿರ್ಧಾರ ಮಾಡ್ಕೊಂಡ್ಮೇಲೆ ರೋಷಯ್ಯ ಗವರ್ಮೆಂಟ್ CBI ಕೊಟ್ರು. CBI ಕೊಟ್ಟ ಮೇಲೆ CBIನವರು ಇದೆಲ್ಲ ಚಾರ್ಜ್ ಏನು ಇನ್ವೆಸ್ಟಿಗೇಷನ್ ಚಾರ್ಜ್ ಶೀಟ್ ಎಲ್ಲ ಮಾಡಿದ ಮೇಲೆ ಅದರಲ್ಲಿ 2022ರಲ್ಲಿ ಮತ್ತೆ ಟ್ರಯಲ್ ಸ್ಟಾರ್ಟ್ ಆಯ್ತು. ಆ ಟ್ರಯಲ್ ಅಲ್ಲಿ ನಾವು ಸಾಕ್ಷಿಯಾಗಿ ಹೋಗಿದ್ವಿ. ಸಾಕ್ಷಿಗೂ ಅದಕ್ಕೆ ತಕ್ಕಂತ ಡಾಕ್ಯುಮೆಂಟ್ಸ್ ಎಲ್ಲ CBIಗೆ ಕೊಟ್ಟಿದ್ವಿ. ಆ ಒಂದು ಇದು ಈ ಅಕ್ರಮ ಗ್ರಾಂಟ್, ಫಸ್ಟ್ ಇಲ್ಲಿಗಲ್ ಮೈನಿಂಗ್ ಗ್ರಾಂಟ್ ಅದು. ಆಮೇಲೆ ಅದರಲ್ಲಿ ಬಹಳಷ್ಟು ಮಂದಿ ಶಾಮೀಲು. ಆಮೇಲೆ ನಂತರ ಇಲ್ಲಿಗಲ್ ಮೈನಿಂಗು, ಅದನ್ನ ಅಡ್ವಾಂಟೇಜ್ ತಗೊಂಡು ಅತಿವ್ಯಾಪ್ತಿ ಮಾಡ್ಕೊಂಡು ಬೇರೆ ತರ ಮ್ಯಾಪ್ಗಳಿಂದ ಅವ್ರಿಗೆ ಗ್ರಾಂಟ್ ಕೊಟ್ರು. ಸೊ ಹಿಂಗಾಗಿ ಆ ಒಂದು ಇದು ಟೋಟಲಿ ಕಾನ್ಸ್ಪಿರಸಿನಲ್ಲಿ ಹೋಯ್ತು. ಪಕ್ಕದವ್ರನ್ನು ಅವ್ರನ್ನ ವಶಪಡಿಸ್ಕೊಂಡ್ರು ಕರ್ನಾಟಕದಲ್ಲಿ ಲೀಸ್ದಾರನ್ನ. ಆಮೇಲೆ 29 ಲಕ್ಷ ಟನ್ ಆಂಧ್ರ ಪರ್ಮಿಟ್ ಮೂಲಕ ಕರ್ನಾಟಕ ಅದರನ್ನು ತಗೊಂಡೋದ್ರು. ಇವನ್ನೆಲ್ಲವೂ ನಾವು ಪರ್ಮಿಟ್ ಅವೆಲ್ಲವೂ RTI ಆಕ್ಟ್ ನಲ್ಲಿ ತಗೊಂಡು ಅವ್ರೆಲ್ಲ ಸಬ್ಮಿಟ್ ಮಾಡಿದ್ಮೇಲೆ ಅದು ಸ್ವಲ್ಪ ಕೇಸ್ ಸ್ಟ್ರಾಂಗ್ ಆಯ್ತು. ಸೊ ಹಂಗಾಗಿ ಅವ್ರಿಗೆ ಅವತ್ತು ಎಸ್ಕೇಪ್ ಆಗೋಕೆ ಚಾನ್ಸೇ ಇಲ್ದಂಗೆ ಆಯ್ತು ಅವ್ರಿಗೆ. ಬಟ್ ಈ ಒಂದು ಆದೇಶನ ಅವ್ರು ಪ್ರಶ್ನೆ ಮಾಡುವಂತ ಒಂದು ಏನೋ ಒಂದು ದಾರಿ ಕೂಡ ಇದೆ, ಇದನ್ನ ಪ್ರಶ್ನೆ ಮಾಡಬಹುದು ಅಂತ. ಲಿಮಿಟ್ ಅಲ್ಲ, ಹೇಳಿ ಅಲ್ಲ ಅವ್ರಿಗೆ ಮೇಲ್ಮನವಿ ಮಾಡೋದಕ್ಕೆ ಅವಕ್ಕೆಲ್ಲ ಇರ್ಬೋದು, ನನಗೂ ಗೊತ್ತಿಲ್ಲ ಅಷ್ಟೊಂದು ಲಾ ನಲ್ಲಿ. ನಮಗೆ ಲೀಸ್ ಪ್ರಾವಿಷನ್ ಆಫ್ ಲಾ ನಲ್ಲಿ ಅವ್ರಿಗೆ ತಪ್ಪಿದೆ ಅಂತ ಮಾಹಿತಿ ನನಗೆ ಗೊತ್ತು. ನಾನು ಅದನ್ನ ಮೇಲೆ ಶೋಧನೆ ಮಾಡಿದೆ. ಎಲ್ಲ ಕೋರ್ಟ್ ನಲ್ಲಿ ಕೂಡ ನಾನು ಅದನ್ನ ಮೇಲೆ ಹೋದೆ. ನಾನು ಪಾರ್ಶಿಯಲಿ ನಾನು ಬಹಳಷ್ಟು ಅವ್ರಿಗೆ ವಿರುದ್ಧವಾಗಿ ನಾನು ಗೆದ್ದು ಬಂದಿನಿ. ಅವನ್ನೆಲ್ಲವೂ ಸಬ್ಮಿಟ್ ಮಾಡಿದ್ದೆ. ಈವನ್ ಮೈನ್ಸ್ ಟ್ರಿಬ್ಯುನಲ್ ನಲ್ಲಿ ನಾನು ಗೆದ್ದೆ. ಸೆಂಟ್ರಲ್ ಎಂಪವರ್ಡ್ ಕಮಿಟಿದಲ್ಲಿ ಸಕ್ಸಸ್ ಆದೆ. ಅಂತಂದ್ರೆ ಪ್ರೈಮಾ ಫೇಸ್ ಇದೆ ಅಂತ ಅವರು ತಗೊಂಡು ರಿಪೋರ್ಟ್ ಮಾಡಿದ್ರಲ್ಲ. ಅಂಡ್
2011 ನಲ್ಲಿ ಸುಪ್ರೀಂ ಕೋರ್ಟ್ ಸಲ್ಲಿಸಿದ್ರು. 6 ಲೀಸ್ ನಲ್ಲಿ 4 ಲೀಸ್ OMC AMC ಕಲ್ತು 4 ಲೀಸ್ ಕ್ಯಾನ್ಸಲೇಷನ್ಗೆ ಇಟ್ಟಿದಾರ. ಈಗ ನೆಕ್ಸ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಏನಾಗುತ್ತೋ ಗೊತ್ತಿಲ್ಲ, ಅದು ನೆಕ್ಸ್ಟ್ ಕೇಸ್ ಅದೇ ಇರೋದು. ಈಗ ಫಸ್ಟ್ ಥಿಂಗ್ ಕ್ರೈಮ್, ಆ ಕ್ರೈಮ್ ನಲ್ಲಿ ಇವರು ಶಿಕ್ಷೆಗೆ ಒಳಗಾಗಿದ್ದಾರೆ. ಇದು ಬಹಳಷ್ಟು ವರ್ಷಗಳ ಒಂದು ಹೋರಾಟ, ಇದು ನೀವು ಮಾಡ್ಕೊ ಬಂದಿದ್ದು. ನಿಮ್ ಜೊತೆಗೆ ಯಾರ್ಯಾರು ಕೈ ಜೋಡಿಸಿದ್ರು ಅಂದ್ರೆ ಈ ಒಂದು ಬೆನ್ನಿಂಗ್ ನಿಂತಿದ್ರು, ನಿಮ್ಮ ಬೆನ್ನಿನ ಜೊತೆಗೆ ಎಷ್ಟು ಜನ ದೂರುದಾರರಿದ್ದು ಓವರ್ ಆಲ್ ಆಗಿ? ಸರ್, ನಾನು ಧ್ವನಿ ಕೇಳಿಸ್ತಾ ಇದೆಯಾ ನಿಮಗೆ? ಒಂದು ಸತ್ಯಶೋಧನಾ ಸಂಸ್ಥೆ ಅಂದ್ರೆ ಕಾಂಗ್ರೆಸ್ ಇಂದ ಮಾಡಿದ್ದು ಏನಂದ್ರೆ 2009ರಲ್ಲಿ 8-9ರಲ್ಲಿ ಬಂದ್ರು. ಸತ್ಯಶೋಧನಾ ಸಂಸ್ಥೆ ಇದು ಮಾಡಿದ್ರು, ಯಾರು VS ಉಗ್ರಪ್ಪ ನೇತೃತ್ವದಲ್ಲಿ. ಅವ್ರೊಂದು ವರದಿ ಕೂಡ ಮಾಡಿದ್ರು. ಆ ವರದಿನ ಸರಿಯಾಗಿ ಈಗಿನ ಗವರ್ಮೆಂಟ್ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿಲ್ಲ. ಅದ್ರ ಮೇಲೆ ಎಕ್ಸೈಸ್ ಮಾಡಿಲ್ಲ, ಟೆಕ್ನಿಕಲ್ ಆಗಿ ಎಕ್ಸೈಸ್ ಮಾಡ್ಬೇಕಾಗಿತ್ತು, ಅದನ್ನ ಗಾಳಿಗೆ ತೂರು ಬಿಟ್ರು. ಅಂದ್ರೆ ಎಲ್ಲೋ ಹೊಂದಾಣಿಕೆ. ಒಂದ್ ಕಡೆ ಸರ್ವೆಲೆ ಲೋಪದೋಷ ಇದೆ ಅಂತ ಗೊತ್ತಿದ್ರು ಕೂಡ ಅದನ್ನ ಬೇರೆ ರೂಪದಲ್ಲಿ ಅದನ್ನ ಇದು ಮಾಡಿದ್ರು. ಯಾವ್ದೋ ಒಂದು ಎಕ್ಸ್ಪರ್ಟ್ ಕಮಿಟಿ ಹೇಳ್ಬೇಕು ಇದು ಕರೆಕ್ಟ್ ಇದಾ ಇಲ್ಲ ಅಂತ, ಅದನ್ನ ಮಾಡೇ ಇಲ್ಲ. ಸೊ ಹಿಂಗಾಗಿ ನಾವು ಎಲ್ಲವನ್ನೂ ಎತ್ತಿಡಿದ್ವಿ. ಸರ್ವೆ ಆಫ್ ಇಂಡಿಯಾದವರು ಲೋಪ ಏನ್ ಮಾಡಿದ್ರು, ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಫಸ್ಟ್ 2010 ನಲ್ಲಿ OMC ಕೇಸ್ ನಲ್ಲಿ ಕೊಟ್ಟಂತ ಅಂಶವೇನು, ಅಲ್ಲಿ ಟೋಪೋಶೀಟ್ ತಪ್ಪಿದೆ, ಅದನ್ನ ಬಳಕೆ ಮಾಡಬಾರ್ದು ಅಂತ ಅಲ್ಲೇ ಕೊಡ್ತಾರ. ಮತ್ತೆ ನಮ್ಮ ಕರ್ನಾಟಕ ಅಧಿಕಾರಿಗಳು ಕೂಡ ಎಕ್ಸೈಸ್ ಮಾಡ್ತಾರ ಈ ಮ್ಯಾಪ್ಸ್ ಬಗ್ಗೆ. ಅದರಲ್ಲಿ ಲೋಪದೋಷಗಳನ್ನ ಎತ್ತಿ ಹಿಡಿತಾರ, ಟೋಪೋಶೀಟ್ ಮೇಲೆ ಮಾಡಬಾರ್ದು ಯಾವುದೇ ಸರ್ವೆ ಅಂತ ಹೇಳ್ಬಿಟ್ಟು. ಇವನ್ನ ಗೈಡ್ ಲೈನ್ಸ್ ಇದಾವ, ಅವನು ಗಾಳಿಗೆ ತೂರಿದ್ರು. ಕೇವಲ ಅವ್ರನ್ನ ರಕ್ಷಣೆ ಮಾಡಕ್ಕೆ ಹೋದ್ರು, ನಮ್ಮ ಮೇಲೆ ನಮ್ಗೆ ಆದಾಯ ಬರ್ಲಾರ್ದಂಗ್ ಮಾಡಿದ್ರು, ನಮ್ಮ ಮೈಸೂರು ಮುಚ್ಚಿದ್ರು, ನಮ್ಗೆ ಹೊಸದಾಗಿ ಲೀಸ್ ಗ್ರಾಂಟ್ ಆಗಿತ್ತು, ಅದನ್ನು ಪರವಾನಗಿ ಮಾಡ್ಲಾರ್ದಂಗ ಆಯ್ತು. ಬಟ್ ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿಂಪಲ್ ಆಗಿ ಈಗ ನಿಮ್ಮ ಹೋರಾಟಕ್ಕೆ ಈಗ ಒಂದು ಹಂತದ ಜಯ ಸಿಕ್ಕಿದೆ ಸರ್. 100% ಸಿಕ್ಕಿದೆ ಸರ್. ನಾವು ಈಗ ಮಾಡಬೇಕಾಗಿದ್ದ ಕರ್ತವ್ಯ, ನಮ್ಮ ರಾಜ್ಯದಿಂದ 29 ಲಕ್ಷ ಟನ್ ಏನ್ ತಗೊಂಡ್ ಹೋಗಿದ್ರು, ಅದು 884 ಕೋಟಿ ರೂಪಾಯಿಯನ್ನ ಈ ಸರ್ಕಾರ ಕ್ಲೇಮ್ ಮಾಡ್ಬೇಕು CBI ಮುಂದೆ ನಮ್ದು ಅಂತ. ನಿಜ. ಇದ್ರ ಬಗ್ಗೆ ನೋಡೋಣ ಸರ್, ಮುಂದಿನ ದಿನಗಳಲ್ಲಿ ಯಾವ ತರ ಟ್ವಿಸ್ಟ್ ತಗೊಳುತ್ತೆ ಏನೇನು ಅಂತ ನೋಡೋಣ. ಅದ್ರ ಬಗ್ಗೆ ಏನೇನಾಗುತ್ತೆ ಅಂತ ತಗೊಂಡೋಗ್ಬೇಕು ಸರ್ ಇವರು ಇಮಿಡಿಯೇಟ್ಲಿ. ಇವೆಲ್ಲ ಲೇಟ್ ಮಾಡಂಗ್ ಇಲ್ಲಲ್ಲ. ಹೌದು. ಈಗ ತೀರ್ಪು ಹೊರಗೆ ಬಂದಿರೋದ್ರಿಂದ ಇನ್ನಷ್ಟೇ ಚುರುಕು ಪಡ್ಕೊಳ್ಳುತ್ತೆ ಮತ್ತಷ್ಟು ಚಟುವಟಿಕೆಗಳು. ನೋಡೋಣ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಸರ್, ಇಷ್ಟೊತ್ತು ಪವರ್ ಟಿವಿ ಜೊತೆಗೆ ಮಾತನಾಡಿದಕ್ಕಾಗಿ. ಇನ್ನು ಇದರ ಹಿಸ್ಟ್ರಿಯನ್ನ ನೋಡೋಣ. 2007ರಲ್ಲಿ ಏನಾಗಿರುತ್ತೆ ಅಂದ್ರೆ, ಈ ಒಬಳಾಪುರಂ ಮೈನಿಂಗ್ ಕಂಪನಿ OMC ಈ ಕಂಪನಿಗೆ ಒಂದು ಅನುಮತಿ ಸಿಗುತ್ತೆ. ಏನಂತ, ಅವ್ರಿಗೆ ಪರ್ಮಿಟ್ ಮಾಡಿ ಅಂತ ಶಿಫಾರಸು ಮಾಡ್ತಾರೆ. ಯಾರು ಮಾಡಿದವರು? IAS ಅಧಿಕಾರಿ ಶ್ರೀಲಕ್ಷ್ಮಿ ಅಂತ. ಈ ಶ್ರೀಲಕ್ಷ್ಮಿ ಅವರು A6 ಈ ಪ್ರಕರಣದಲ್ಲಿ, ನೆನಪಿರಲಿ, ನಾನು ಮತ್ತೆ ಹೇಳ್ತೀನಿ ಅದನ್ನ, ಒಂದೇ ದಿನದಲ್ಲಿ OMCಗೆ ಅನುಮತಿ ನೀಡಿಬಿಡುತ್ತೆ ಸರ್ಕಾರಿ ಅಧಿಕಾರಿಗಳು. 2009ರಲ್ಲಿ OMC ಕಂಪನಿಗೆ ವಿರುದ್ಧ ಅಕ್ರಮ ಗಣಿಗಾರಿಕೆ ಆರೋಪ ಕೇಳಿ ಬರುತ್ತೆ. ಒಬಳಾಪುರಂ ಮತ್ತು ಡಿ ಹಿರೇಹಾಳದಲ್ಲಿ ಅಕ್ರಮವಾಗಿ 68.5 ಹೆಕ್ಟೇರು, ಅದರಲ್ಲಿ 39.5 ಹೆಕ್ಟೇರ್ ಪ್ರದೇಶದಲ್ಲಿ ಕಬ್ಬಿಣದ ಅದಿರು ಗಣಿಗಾರಿಕೆಗೆ ಗುತ್ತಿಗೆಯಲ್ಲಿ ಅಕ್ರಮ ಆಗಿದೆ ಅಂತ. ಗುತ್ತಿಗೆ ಕೊಟ್ಟ ಪ್ರದೇಶವನ್ನ ಬಿಟ್ಟು ಅರಣ್ಯ ಪ್ರದೇಶದಲ್ಲಿ ಮೈನಿಂಗ್ ಮಾಡ್ತಿದ್ರು ಇವರು ಅನ್ನೋ ಆರೋಪ. 2007ರಲ್ಲಿ ಅನುಮತಿ ಸಿಗೋದು, ಅದನ್ನ ಶಿಫಾರಸು ಮಾಡಿದ್ಯಾರು? IAS ಅಧಿಕಾರಿ. ಈಗಿಲ್ಲ, ಈ ಹಿಂದೆ IAS ಅಧಿಕಾರಿ ಆಗಿತ್ತು ಶ್ರೀಲಕ್ಷ್ಮಿ ಅಂತ. A6 ಈ ಪ್ರಕರಣದಲ್ಲಿ ತ್ವರಿತವಾಗಿ 2 ವರ್ಷದಲ್ಲೇ ಒಂದು ಪರ್ಮಿಟ್ ಸಿಗುತ್ತೆ ಅವರಿಗೆ. ಆವಾಗ ಇದ್ದಿದ್ದಂತಹ 68.5 ಹೆಕ್ಟೇರ್ ಭೂಮಿಯಲ್ಲಿ 39.5 ಹೆಕ್ಟೇರ್ ಪ್ರದೇಶದಲ್ಲೇ ಇವರು ಅಕ್ರಮವಾಗಿ ಅದಿರು ಗಣಿಗಾರಿಕೆಯನ್ನ ಮಾಡ್ತಾ ಇದ್ರು ಅಂತ. ಅದು ಗುತ್ತಿಗೆ ಕೊಟ್ಟಿದ್ದ ಪ್ರದೇಶ ಬಿಟ್ಟು ಅರಣ್ಯ ಪ್ರದೇಶದಲ್ಲಿ ಮಾಡ್ತಾ ಇದ್ರು ಅಂತ. 23 ಅರ್ಜಿದಾರರನ್ನ ನಿರ್ಲಕ್ಷ್ಯ ಮಾಡಿ OMCಗೆ ಗುತ್ತಿಗೆ ಕೊಡಿಸುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದು. ರಾಜ್ಯದ ಬೊಕ್ಕಸಕ್ಕೆ ಸುಮಾರು 884.13 ಕೋಟಿ ನಷ್ಟ ತಂದಿದ್ದು ಇದೇ ಜನಾರ್ದನ ರೆಡ್ಡಿ ಅಂತೇಳಿ ಆರೋಪವನ್ನ ಮಾಡಲಾಗಿತ್ತು ದೂರುದಾರರ ಕಡೆಯಿಂದ. ಅನುಮತಿ ಕೊಟ್ಟಿದ್ದಂತ ಜಾಗವೇ ಬೇರೆ. ಫಸ್ಟ್ ಆಫ್ ಆಲ್ ಅನುಮತಿ ಕೊಡಿಸಿ ಅಂತ ಹೇಳಿದವರು ಯಾರು? ಆಗಿನ IAS ಅಧಿಕಾರಿ ಶ್ರೀಲಕ್ಷ್ಮಿ ಅವರು.
2 ವರ್ಷ ಆದ ತಕ್ಷಣ ಪರ್ಮಿಟ್ ಸಿಗುತ್ತೆ, ಆದ್ಮೇಲೆ ಅರಣ್ಯ ಪ್ರದೇಶದಲ್ಲಿ ಇವರು ಅಕ್ರಮವಾಗಿ ಅದಿರು ಗಣಿಗಾರಿಕೆ ಮಾಡಿದ್ದಾರೆ ಅನ್ನೋ ಕಂಪ್ಲೇಂಟ್.